ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರು ಪೀಠಾಧೀಶರು, ಚಿನ್ಮಯಜ್ಞಾನಿ ಚನ್ನಬಸವೇಶ್ವರ ಜ್ಞಾನಪೀಠ ಬಸವ ಗಂಗೋತ್ರಿ ಬೆಂಗಳೂರು ಇವರ ಒಂದು ಪ್ರವಚನದ ಧ್ವನಿ ಸುರುಳಿಗಳನ್ನು, ಸಿಡಿ ಕಟ್ಟೆಗಳನ್ನು ಇದೀಗ ವಿಶ್ವ ಕಲ್ಯಾಣ ಮಿಷನ್ ಸಂಸ್ಥೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ. ಪೂಜ್ಯ ಸ್ವಾಮೀಜಿಯವರು ಪ್ರತಿಭಾವಂತ ಪ್ರವಚನಕಾರರು ಮಾತ್ರವಲ್ಲ, ಕನ್ನಡ, ಹಿಂದಿ, ಮರಾಠಿ, ಇಂಗ್ಲಿಷ್ 4 ಭಾಷೆಗಳಲ್ಲಿ ಕೂಡ ಪರಿಣಿತರು. ಹೀಗಾಗಿ ಅತ್ಯುತ್ತಮ ಸಂಘಟಕರಾಗಿ ಎಲ್ಲ ಕಡೆಯಲ್ಲೂ ಕೂಡ ಕಾರ್ಯ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ನಮ್ಮ ಬಸವ ಧರ್ಮ ಪೀಠ ಮತ್ತು ವಿಶ್ವ ಕಲ್ಯಾಣ ಮಿಷನ್ ಈ ಒಂದು ವಿಶ್ವಸ್ತ ಸಂಸ್ಥೆಗಳ ಸಕ್ರಿಯ ಟ್ರಸ್ಟಿಗಳಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಬಾಲ್ಯದಿಂದಲೂ ಕೂಡ ಆಧ್ಯಾತ್ಮಿಕದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಇದಕ್ಕೆ ಕಾರಣ ಅವರ ಹುಟ್ಟಿದ ಒಂದು ಮನೆತನ. ಅವರ ತಂದೆ ಚನ್ನ ಮಲ್ಲಯ್ಯ ಸ್ವಾಮಿಯವರು ಕೂಡ ಅಷ್ಟೇ ಆಧ್ಯಾತ್ಮ ಜೀವಿಗಳು. ಅವ್ರ ತಂದೆ, ಅವ್ರ ಚಿಕ್ಕಪ್ಪ, ಹೀಗೆ ಅವ್ರ ಮನೆತನದಲ್ಲಿ ಬಸವ ತತ್ವದಲ್ಲಿ ಅಪಾರವಾದ ಆಸಕ್ತಿ. ಹೀಗಿದ್ದಾಗ ಬೀದರ್ನಲ್ಲಿ ಲಿಂಗಾನಂದ ಸ್ವಾಮೀಜಿಯವರ ಪ್ರವಚನವು ನಡೆದಾಗ ಅದನ್ನು ಕೇಳಿ ಬಾಲ್ಯದಲ್ಲಿಯೇ ಪ್ರಭಾವಿತರಾದರು. ಶಿವಕುಮಾರ್ ಡಾಕುಳಿಗೆ ಅಂತ ಹೇಳಿ ಇನ್ನೂ ಹೈಸ್ಕೂಲ್ ವಿದ್ಯಾರ್ಥಿ ಜೀವನದಲ್ಲಿರುವಾಗಲೇ ಪ್ರಭಾವಿತರಾದ ಇವರು ನಂತರ ಈಗ ಜಂಗಮ ದೀಕ್ಷೆಯನ್ನು ಹೊಂದಿ ಚನ್ನಬಸವಾನಂದ ಸ್ವಾಮೀಜಿ ಎನ್ನುವ ಹೆಸರನ್ನು ಪಡ್ಕೊಂಡ್ರು. ಆಚೆ ವರ್ಷ ಬಸವ ಗಂಗೋತ್ರಿಯಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಅವರನ್ನು ಜಗದ್ಗುರುವಾಗಿ ಮಾಡಲಾಗಿದೆ. ಹೀಗಾಗಿ ಪೂಜ್ಯ ಸ್ವಾಮೀಜಿಯವರು ಈಗ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರಾಗಿ ನಾಡಿನಾದ್ಯಂತ ಸಂಚಾರ ಮಾಡ್ತಾ ಇರೋದು ಮಾತ್ರವಲ್ಲ, ಅವರು ಈ ಒಂದು ಪೀಠಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅತ್ಯುತ್ತಮ ಪ್ರವಚನಕಾರರಾದ ಅವರ ಒಂದು ಕೆಲವು ಪ್ರವಚನಗಳು ಜನಗಳಿಗೆ ಲಭ್ಯವಾಗಬೇಕು ಅಂತ ಹೇಳಿ ಈಗ ಪ್ರವಚನದ ಸುರುಳಿಗಳನ್ನು ಮಾಡಿಸ್ತಾ ಇದ್ದೀವಿ. ನೀವೆಲ್ಲ ಕೇಳಿ ಆನಂದಿಸ್ತೀರಾ ಅಂತ ಹೇಳಿ ನಾನು ನಿರೀಕ್ಷಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನವೊಂದೇ, ಅಂತಪ್ಪ ದಿವ್ಯರತ್ನವ ಕೆಡಗೊಡನೆ. ನೀನಲಂಕರಿಸಿದೆಯಾದಡೆ ನಿನಗಿಂತ ಬೇರೆ ಸಿರಿವಂತರಿಲ್ಲ, ಕಾನಾಮನವೇ ಗುಹೇಶ್ವರ.
ಯೋಮಕಾಯ ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭುದೇವರು ಹೇಳಿರುವಂತಹ ಈ ಒಂದು ವಚನ ಅರ್ಥವತ್ತಾಗಿ ಅನ್ವಯಿಸುವುದು ನಮ್ಮ ನವದೆಹಲಿ ಬಸವ ಮಂಟಪದ ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರಿಗೆ. ಡು ನಾಟ್ ಸಿಟ್ ಲೈಕ್ ಅ ರಾಕ್, ಡೂ ವರ್ಕ್ ಆಸ್ ಅ ಕ್ಲಾಕ್ ಎನ್ನುವಂತೆ ಕಳೆದ 22 ವರ್ಷಗಳಿಂದ ಒಂದು ಬಸವ ತತ್ವವನ್ನು ಮೈಗೂಡಿಸಿಕೊಂಡಿರುವಂತಹ ಜಗದ್ಗುರು ಪೂಜ್ಯ ಶ್ರೀ ಚನ್ನಬಸವಾನಂದ ಸ್ವಾಮೀಜಿಯವರು ನಾಡು ಕಂಡ ಶ್ರೇಷ್ಠ ಜಂಗಮ ಪುಂಗವರಲ್ಲಿ ವರ್ಗರು. ಬಸವ ಧರ್ಮಪೀಠ ಹಾಗೂ ಬಸವ ಧರ್ಮ ಕಂಡಂತಹ ಅತ್ಯಂತ ಸಕ್ರಿಯ ಸ್ವಾಮೀಜಿಗಳಲ್ಲಿ ಪೂಜ್ಯರು ಅಗ್ರಪಂಕ್ತಿಯಲ್ಲಿ ನಿಲ್ತಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಏನಲ್ಲ. ಏಕೆಂದರೆ ಬಸವನಾಡು ಭರದ ಬೀಡು ಕಲ್ಯಾಣ ನಾಡಾಗಿರುವಂತಹ ಒಂದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿದ ಪೂಜ್ಯ ಸ್ವಾಮೀಜಿಯವರು ಇಡೀ ಭಾರತ ದೇಶವಷ್ಟೇ ಅಲ್ಲ ವಿಶ್ವವೇ ತಿರುಗಿ ನೋಡುವಂತ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪೂಜ್ಯ ಸ್ವಾಮೀಜಿಯವರು ಒಂದು ಶಕ್ತಿಯನ್ನು, ಅಪೂರ್ವ ವಾಗ್ಮಿತ್ವವನ್ನು ಗುರುತಿಸಿರುವಂತಹ ಪೂಜ್ಯ ಮಾತಾಜಿಯವರು ಸ್ವಾಮೀಜಿಯವರಿಗೆ ಕಳೆದ ಹಲವು ವರ್ಷಗಳಿಂದ ನವದೆಹಲಿಯ ಬಸವ ಮಂಟಪದ ಉಸ್ತುವಾರಿಯನ್ನು ನೋಡ್ಕೊಳ್ಳಿಕ್ಕೆ ಹೇಳಿದಾಗ ಪೂಜ್ಯ ಸ್ವಾಮೀಜಿಯವರು ಎಲ್ಲಿದ್ರೂ ಚಿನ್ನನೆ ಎನ್ನುವಂಗೆ ಅಲ್ಲೂ ಕೂಡ ಒಂದು ಬಸವ ತತ್ವವನ್ನು ಪ್ರಸಾರ ಮಾಡಿದ್ರು. ಬಸವ ತತ್ವ ಇಡೀ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಗೆ ಹೋಗ್ಬೇಕು, ಬೇರೆ ರಾಷ್ಟ್ರಗಳಿಗೆ ಹೋಗ್ಬೇಕು ಅನ್ನುವಂಥ ಉತ್ಕಟ ಆಸೆಯನ್ನು ಇಟ್ಕೊಂಡು ಪೂಜ್ಯ ಸ್ವಾಮೀಜಿಯವರು ನವದೆಹಲಿಯ ಒಂದು ಬಸವ ಮಂಟಪವನ್ನು ಕೇಂದ್ರೀಕೃತವಾಗಿ ಕೇಂದ್ರವನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ಇಂಡಿಯನ್ ರಿಲಿಜಿಯಸ್ ಫೆಡರೇಷನ್ ಅನ್ನುವಂಥ ಒಂದು ಸಂಸ್ಥೆಗೆ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ. ಅದರಲ್ಲಿ ಒಂದು ಘಟಾನುಘಟಿ ಎಲ್ಲ ಧರ್ಮಗಳು, ಭಾರತೀಯ ಒಂದು ಧರ್ಮಗಳ ಒಕ್ಕೂಟದಲ್ಲಿ ಜೈನ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೊತೆಗೆ ನಮ್ಮ ಲಿಂಗಾಯತ ಧರ್ಮದ ಪ್ರತಿನಿಧಿಯಾಗಿ ಪೂಜ್ಯ ಸ್ವಾಮೀಜಿಯವರು ಸಾಕಷ್ಟು ಒಂದು ಅಚ್ಚಳಿಯದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಧ್ಯಪ್ರದೇಶ, ಪಂಜಾಬು, ಉತ್ತರ ಪ್ರದೇಶ, ಚಂಡೀಗಢ ಅಲ್ಲಿ ಎಲ್ಲ ಹೋಗಿ ಬಸವ ತತ್ವವನ್ನು ಪ್ರಸಾರ ಮಾಡಿ ಬರುವುದರ ಜೊತೆಗೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಹೊರನಾಡಿನಿಂದಲೂ ಕೂಡ ಸಾಕಷ್ಟು ಒಂದು ಶರಣರು ಬಸವ ಧರ್ಮ ಪೀಠಕ್ಕೆ, ಶರಣ ಮೇಳಕ್ಕೆ, ಕಲ್ಯಾಣ ಪರ್ವಕ್ಕೆ ಬರುವಂತ ಮಾಡಿದ್ದಾರೆ ಅನ್ನೋದನ್ನ ಸ್ವಾಮೀಜಿಯವರ ಒಂದು ಅಪೂರ್ವ ವಾಗ್ಮಿತ್ವವನ್ನು ತೋರಿಸ್ತದೆ. ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು ಸಮುದ್ರದೊಳಗಿನ ಒಂದು ನೀರನ್ನು ಒಂದು ಚರಿಗೆಯಲ್ಲಿ ಹಿಡಿದು ಇದೇ ಸಮುದ್ರ ಅಂತ ತೋರಿಸಿದಾಗೆ ಆಗುತ್ತೆ. ಯಾಕಂದ್ರೆ ಕಳೆದ 22 ವರ್ಷಗಳಲ್ಲಿ ಪೂಜ್ಯ ಸ್ವಾಮೀಜಿಯವರ ಒಂದು ಸಾಧನೆ ಏನಿದೆಯಲ್ಲ, ಅತ್ಯಂತ ಶ್ಲಾಘನೀಯ ಒಂದು ಕಾರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಾಡಿಗಾಗಿ, ಬಸವ ಧರ್ಮಕ್ಕಾಗಿ ಯಾವಾಗ ತಮ್ಮ ಸೇವೆ ಬೇಕು ಅನ್ಸುತ್ತೆ, ಪೂಜ್ಯ ಮಾತಾಜಿಯವರು ಮೊದಲು ಆಯ್ಕೆ ಮಾಡ್ಕೊಳ್ತಾ ಇರೋದೇ ಸ್ವಾಮೀಜಿಯವರು. ಉದಾಹರಣೆಗೆ ನಮ್ಮ ಲಿಂಗಾಯತ ಧರ್ಮದ ಒಂದು ರಾಜಕೀಯ ನಾಯಕರಾಗಿದ್ದಂಥ ನಾಗಪ್ಪನವರು ಏನು ಒಂದು ವೀರಪ್ಪನ ಅಪಹರಿಸ್ಕೊಂಡು ಹೋಗ್ತಾರೆ 2002ರಲ್ಲಿ. ಆ ಸಂದರ್ಭದಲ್ಲಿ ಮಾತಾಜಿಯವರು ದಿಟ್ಟ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ಪೂಜ್ಯ ಸ್ವಾಮೀಜಿಯವರಿಗೆ ಜಂಗಮ ದೀಕ್ಷೆಯನ್ನು ಕೊಟ್ಟು, ಸೊ ನೀವು ನಾಗಪ್ಪನವರನ್ನು ಕರ್ಕೊಂಡ್ ಬರುವಂತ ಒಂದು ಜವಾಬ್ದಾರಿ ನಮ್ದು ಅಂತ ಸ್ವಾಮೀಜಿಯವರನ್ನು ಹಾಗೂ ಕೆಲವು ಅನುಯಾಯಿಗಳನ್ನು ವೀರಪ್ಪನಿರುವಂತಹ ಚಾಮರಾಜನಗರ ಕೊಳ್ಳೇಗಾಲದ ಒಂದು ಕಾಡಿಗೆ ಕಳಿಸಿದಾಗ ಪೂಜ್ಯ ಸ್ವಾಮೀಜಿಯವರು ಯಾವುದೇ ಕಾರಣಕ್ಕೂ ಹಿಂದೇಟ್ ಹಾಕಲ್ಲ. ಸೊ ಒಂದು ಮಾತಾಜಿಯವರ ಒಂದು ಮಾರ್ಗದಲ್ಲಿ, ಬಸವಣ್ಣನವರು ಹಾಕಿಕೊಂಡ ಒಂದು ಮಾರ್ಗದಲ್ಲಿ ಮಾತಾಜಿಯವರು ಮುನ್ನಡೆಸ್ತಾರೆ ಅಂತ ತಿಳ್ಕೊಂಡು ಆ ಕಾಡಿನಲ್ಲಿ ಕಾಡು ಮೇಡನ್ನು ಅಲೆದಾಡ್ತಾ ಹಗಲು ರಾತ್ರಿ ಎನ್ನದೆ, ಕಲ್ಲು ಮುಳ್ಳು ಎನ್ನದೆ ಸಾಕಷ್ಟು ಒಂದು ಅವಿರತ ಶ್ರಮ ಪಟ್ಟು ಒಂದು ಸಾರಿ ವೀರಪ್ಪನವ್ರಿಗೂ ಕೂಡ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡಂತ ಕೂಡ ಸ್ವಾಮೀಜಿಯವರು ಹೇಳ್ತಾರೆ. ಸ್ವಾಮೀಜಿಯವರ ಅನುಯಾಯಿಗಳು ಅವ್ರ ಜೊತೆ ಹೋದವರು ಕೂಡ ಹೇಳಿದರು. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ಸ್ವಾಮೀಜಿಯವರಿಗೆ ಸಮಾಜದ ಬಗ್ಗೆ ಎಂಥ ಒಂದು ಕಳಕಳಿ ಇತ್ತು ಅಂತಂದು. ಸೊ ಇಂಥ ಒಂದು ಸ್ವಾಮೀಜಿ ಇವತ್ತು ನಮಗೆ 10 ಒಂದು ಪ್ರವಚನಗಳ ಕ್ಯಾಸೆಟನ್ನು ಮಾಡಿಕೊಟ್ಟಿರೋದು ನಿಜಕ್ಕೂ ನಮಗೆ ಮುಂದಿನ ಪೀಳಿಗೆಗೆ ಅದು ಅತ್ಯಂತ ಅವಶ್ಯಕವಾಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಸ್ವಾಮೀಜಿಯವರ ಇನ್ನೊಂದು ವಿಶೇಷತೆ ಏನಂದರೆ ಬಹುಭಾಷಾ ಪ್ರವೀಣರಾಗಿರುವಂಥದ್ದು. ಕನ್ನಡ ಅಷ್ಟೇ ಅಲ್ಲದೆ ಸ್ವಾಮೀಜಿಯವರು ಬೀದರ್ ನಾಡಿನಲ್ಲಿ ಇರೋದ್ರಿಂದ ಸುತ್ತಮುತ್ತ ರಾಜ್ಯಗಳ ಒಂದು ಮರಾಠಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಸೊ ಅದ್ರ ಜೊತೆಗೆ ತಮಿಳು, ಹಿಂದಿ ಎಲ್ಲವನ್ನು ಕಲ್ತಿರೋದ್ರಿಂದ ಸ್ವಾಮೀಜಿಯವರು ಯಾವುದೇ ರಾಜ್ಯಕ್ಕೆ ಹೋಗ್ಲಿ ಸೊ ಅತ್ಯಂತ ಒಂದು ಆತ್ಮೀಯತೆಯಿಂದ ಅವರನ್ನು ಗುರುತಿಸ್ತಾರೆ. ಯಾಕಂತಂದ್ರೆ ಅವರಿಗೆ ಅವರದೇ ಭಾಷೆಯಲ್ಲಿ, ಅವ್ರದೇ ಒಂದು ಭಾಷೆಯಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಎಲ್ಲರಿಗೂ ಕೂಡ ಸ್ವಾಮೀಜಿಯವರನ್ನ ಒಂದು ಇಂಬಿಟ್ಕೊಳ್ಳುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸ್ವಾಮೀಜಿಯವರ ಒಂದು ಸಹೃದಯತೆಯೂ ಕೂಡ ಮೇಲ್ನೋಟಕ್ಕೆ ನಮಗೆ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಸ್ವಾಮೀಜಿಯವರ ಜೊತೆ ನಾವು ಮಾತಾಡ್ತಾ ಇದ್ರೇ ಎಷ್ಟು ಮಾತಾಡಿದ್ರೂ ಕಡಿಮೆ ಅನ್ಸುತ್ತೆ. ಯಾಕಂದ್ರೆ ಸ್ವಾಮೀಜಿಯವರು ಒಂದು ಮಾತುಗಳನ್ನು ಕೇಳ್ತಾ ಇದ್ವಿ ಅಂತಂದ್ರೆ, ಅಥವಾ ನಾವು ಸ್ವಾಮೀಜಿ ಬೆಂಗಳೂರಿಗೆ ಬಂದಿದ್ದಾರೆ ಅಂದ್ರೆ ಸಾಕು ನಮಗೊಂಥರ ಹಬ್ಬ. ಯಾಕಂದ್ರೆ ನಾವು ಸ್ವಾಮೀಜಿಯವರಿಂದ ಇನ್ನೂ 4 ಮಾತುಗಳನ್ನು ತಿಳ್ಕೊಳ್ಬಹುದು ಅಂತ ಸ್ವಾಮೀಜಿಯವರ ಹತ್ರನೇ ನಾವು ಜಾಸ್ತಿ ಕಾಲ ಕಳೆಯಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಸ್ವಾಮೀಜಿಯವರದ್ದು ಇನ್ನೊಂದು ಒಂದು ಅದ್ಭುತ ಒಂದು
ಸಾಧನೆ ಅಂತಂದರೆ ಅವರಲ್ಲಿರುವಂಥ ಒಂದು ಸಂಘಟನಾ ಶಕ್ತಿಯನ್ನು ನಾವು ನಿಜಕ್ಕೂ ಮೆಚ್ಚಲೇಬೇಕು. ಯಾಕಂದರೆ ಸ್ವಾಮೀಜಿಯವರು ಜಂಗಮ ದೀಕ್ಷೆ ತಗೊಳ್ಳೋದಕ್ಕಿಂತ ಮುಂಚೆನೂ ನಮಗೆ ಪರಿಚಿತರು. ಜೊತೆಗೆ ಇವತ್ತು ನಾನೇನಾದರೂ ಪತ್ರಿಕೋದ್ಯಮದಲ್ಲಿ ಏನಾದರೂ ಒಂದು ಉನ್ನತ ಸಾಧನೆ ಮಾಡ್ತಾ ಇದ್ದಿದ್ದೀನಿ ಅಂತಂದರೆ ಅದಕ್ಕೆ ಪೂಜ್ಯ ಚನ್ನಬಸವನಂದ ಸ್ವಾಮೀಜಿಯವರೇ ಒಂದು ಮೂಲ ಕಾರಣೀಕರ್ತರು, ಅವರಿಗೆ ಪೂಜ್ಯ ಮಾತಾಜಿಯವರೇ ಒಂದು ಮೂಲ ಕಾರಣೀಕರ್ತರು ಅಂತ ನಾನು ಎದೆ ತಟ್ಟಿ ಹೇಳ್ಕೊಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಪೂಜ್ಯ ಸ್ವಾಮೀಜಿಯವರು ಆಡುಮಟ್ಟದ ತಪ್ಪಿಲ್ಲ ಎನ್ನುವಂತೆ ಪೂಜ್ಯ ಸ್ವಾಮೀಜಿಯವರು ಒಂದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಒಂದು ಸಾಧನೆಯನ್ನ ಒಂದು ಕಲೆಯನ್ನು ತೋರಿಸಿದ್ದಾರೆ. ಸ್ವಾಮೀಜಿಯವರು ಅತ್ಯುತ್ತಮವಾದಂಥ ಪತ್ರಕರ್ತರು ಕೂಡ ಹೌದು. ಅದು ಹೇಗೆ ಮತ್ತು ಏಕೆ ಅಂತಂದ್ರೆ, ಸ್ವಾಮೀಜಿಯವರು 2000ನೇ ಇಸ್ವಿನಲ್ಲಿ ಒಂದು ಕೆಂಪನೆಲ ಅಂತ ಒಂದು ಪತ್ರಿಕೆ ತೆಗೆದರು ಧಾರವಾಡದಿಂದ. ಪತ್ರಿಕೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಜೊತೆಗೆ ನಾವೆಲ್ಲ ಪತ್ರಿಕೋದ್ಯಮ ಬಂದಿದೆ ಆ ಒಂದು ಕೆಂಪನೆಲ ಪತ್ರಿಕೆಯ ಒಂದು ಮೂಲ ನೆಲೆಯಿಂದ. ಸೊ ಹೀಗಾಗಿ ಸ್ವಾಮೀಜಿ ಅವರಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರ್ತೀವಿ. ಜೊತೆಗೆ ಸ್ವಾಮೀಜಿಯವರು ಒಂದು ಪತ್ರಕರ್ತರ ಒಂದು ಶಕ್ತಿ ಎಷ್ಟಿದೆ ಸ್ವಾಮೀಜಿಯಲ್ಲೇ ಅಂತಂದ್ರೆ, ಶರಣಮೇಳ ನಡೆಯುವಂತ 5 ದಿನಗಳ ಕಾಲ ಸ್ವಾಮೀಜಿಯವರು ಏನು ರಿಪೋರ್ಟ್ ಅನ್ನು ರೆಡಿ ಮಾಡ್ಕೊಡ್ತಾರ, ಆ ರಿಪೋರ್ಟ್ ಅನ್ನು ಯಾವ ರಿಪೋರ್ಟರ್ಗಳು ಕೂಡ ಅಂದ್ರೆ ಜಿಲ್ಲಾ ವರದಿಗಾರ ಕೂಡ ಅದನ್ನು ಎಡಿಟ್ ಮಾಡಲ್ಲ. ಸೊ ಅಷ್ಟು ಚೆನ್ನಾಗಿ ಸ್ವಾಮೀಜಿಯವರು ಬರೆದು ಕೊಡ್ತಾರೆ. ಹೀಗಾಗಿ ಸ್ವಾಮೀಜಿಯಲ್ಲೂ ಒಬ್ಬ ಅಪ್ಪಟ ಪತ್ರಕರ್ತರು ಕೂಡ ಇದ್ದಾರೆ. ಒಬ್ಬ ಸ್ವಾಮೀಜಿ ಅಷ್ಟೇ ಇಲ್ಲ, ಒಂದು ಸಮಾಜದ ಓರೆಕರೆಗಳನ್ನು ತಿದ್ದುವ ಒಂದು ಜಂಗಮ ಶಕ್ತಿಯ ಜೊತೆಗೆ ಒಬ್ಬ ಅಪ್ಪಟ ಪತ್ರಕರ್ತರು ಕೂಡ ಇದ್ದಾರೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಸ್ವಾಮೀಜಿಯವ್ರ ಜೊತೆ ನನಗೆ ಇನ್ನೊಂದು ಸಂಗತಿ ಯಾವಾಗಲೂ ನನಗೆ ಈಗೂ ಕೂಡ ಕಣ್ಮುಂದೆ ಕಟ್ಟಿದಂಥ ಒಂದು ಘಟನೆಯನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಏನಂತಂದರೆ, ಸೊ ನಾನು ಆವಾಗ MA ಜರ್ನಲಿಸಮ್ ಓದ್ತಾ ಇರುವಂಥ ಸಂದರ್ಭ 2001ನೇ ಇಸ್ವಿ ಇರ್ಬೋದು. ಸ್ವಾಮೀಜಿಯವರು ಒಂದು ಬಸವ ಜ್ಯೋತಿಯನ್ನು ಉಳುವಿ ಮಹಾಮನೆಯಿಂದ ತೆಗೆದುಕೊಂಡು ಬರೋಣ ಬನ್ನಿ ಅಂತ ಕರೆದಾಗ ನಾನು ಸ್ವಾಮೀಜಿಯವ್ರ ಜೊತೆ ಹೋಗಿದ್ದೆ. ಒಟ್ಟಾರೆ ನಾವು ಹೋಗಿರೋದೇ 13 ಜನದಲ್ಲಿ 7 ಜನ ಶರಣೆಯರಿದ್ರು, ಸ್ವಲ್ಪ ವಯಸ್ಸಾದವರು ಅವರೆಲ್ಲ ಇದ್ರು. ನಾವು ಇರೋರೇ 6 ಜನ ಗಂಡ್ಮಕ್ಳು. ಅದರಲ್ಲಿ ಡ್ರೈವರ್ ಒಬ್ರು, ಸ್ವಾಮೀಜಿ, ಆಮೇಲೆ ನಾನು, ಇನ್ನೊಂದಿಬ್ಬರು ಹುಡುಗರಿದ್ವಿ. ಸೊ ಉಳುವಿ ಒಂದು ನಾವು ಮಹಾಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಗೋಪಾಲ್ ಭಟ್ರು ಅಂತ ಇದ್ದಾರೆ, ಶಿವಪುರ ಅಂತ ಅವರು ನಮ್ಮೂರಿಗೆ ಬನ್ನಿ, ನಮ್ಮಲ್ಲೇ ವಾಸ್ತವ್ಯ ಮಾಡಿ, ಸ್ವಾಮೀಜಿ ಬರ್ತಾರೆ ಅಂದರೆ ನಮಗೂ ಖುಷಿ ಅಂತಂದು ಸೊ ಹೇಳಿ ಅವ್ರು ಕರೆದಾಗ ನಾವು ಅಲ್ಲಿಗೆ ಮಧ್ಯಾಹ್ನ ಧಾರವಾಡ ಬಿಟ್ವಿ. ಸೊ ಆ ಒಂದು ನಿಜಕ್ಕೂ ಅದೊಂದು ಅತ್ಯಂತ ಅದ್ಭುತವಾದಂಥ ಕಾರ್ಯ ಮತ್ತು ಅಷ್ಟೇ ಒಂದು ಸಾಹಸಮಯ ಕಾರ್ಯ ಅಂತ ಹೇಳ್ಬೋದು. ಏನಂತಂದರೆ, ಆ ಉಳುವಿ ನೆಲಮಟ್ಟದಿಂದ 18 ಕಿಲೋಮೀಟರ್ ಕೆಳಗಡೆ ನಾವು ಪಾತಾಳಗಂಗೆ ಥರ ಸುತ್ಕೊಂಡು ಕೆಳಗಡೆ ಹೋಗಬೇಕು. ಏನಂದ್ರೆ ಒಂದೇ ಒಂದು ಗಾಡಿ ಹೋಗುವಂಥ ಒಂದು ಇಕ್ಕಟ್ಟಾದ ರಸ್ತೆ ಅದು. ಕೆಳಗಡೆ ನೋಡಿದ್ರೆ ನಿಮಗೆ ಪ್ರಪಾತ, ಮೇಲ್ಗಡೆ ನೋಡಿದ್ರೆ ತುಂಬ ದೊಡ್ಡ ಬೆಟ್ಟ. ಅಂಥದ್ರಲ್ಲಿ ಎದುರಿಗೆ ಒಂದು ಗಾಡಿ ಬಂತು ಅಂದರೆ ತುಂಬ ಕಷ್ಟಪಟ್ಟು ಹರಸಾಹಸ ಮಾಡಿ ಸೈಡ್ ಕೊಡುವಂಥ ಒಂದು ಸಂದರ್ಭ. ಅಂಥದ್ರಲ್ಲಿ ನಮ್ಗೆ ಇನ್ನೂ ಶಿವಪುರ ಇನ್ನೂ 4-5 ಕಿಲೋಮೀಟರ್ ಇದೆ, ಅವಾಗಲೇ ಕತ್ಲ ಆವರಿಸ್ಕೊಂಡಿದೆ. ಸೊ ಇನ್ನೆಂಗಪ್ಪ ಹೋಗೋದು ಅಂತ ನಾವು ಅದರಲ್ಲಿ ಬೇರೆ ಕಾಡು ಪ್ರಾಣಿಗಳ ಒಂದು ಕಲರವಗಳು ಬೇರೆ ನಮ್ಗೆ ಕೇಳಿಸ್ತಾ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ನಾವು ಹೇಗೆ ಹೋಗ್ಬೇಕಂದಾಗ ನಮ್ಮ ಎದುರಿಗೆ ಒಂದು ದೊಡ್ಡದಾದಂಥ ಒಂದು ಮರ ಅಡ್ಡ ಬಿದ್ದುಬಿಟ್ಟಿತ್ತು. ಅದು ನಿಜಕ್ಕೂ ಆ ಒಂದು ಬಸವಣ್ಣನವರೇ ಒಂದು ಶಕ್ತಿಯನ್ನು ಕಳಿಸಿದ್ರು ಅಂತ ಹೇಳ್ಬೋದು ಸ್ವಾಮೀಜಿಯವ್ರ ಮೂಲಕ. ಸೊ ಅದೇ ರೀತಿ ನಾವು ಒಂದು ಆತ್ಮಶಕ್ತಿ ಅನ್ನುವಂಥ ಒಂದು ಖಡ್ಗವನ್ನು ಹಿಡಿದು ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಆತ್ಮಸ್ಥೈರ್ಯ ತುಂಬಿ ಸ್ವತಃ ಸ್ವಾಮೀಜಿಯವರೇ ಒಂದು ಪಂಚೆಯನ್ನು ಮೇಲೆ ಕಟ್ಟಿ ಟೊಂಕ ಕಟ್ಟಿ ನಿಂತು ಆ ದೊಡ್ಡ ಮರವನ್ನು ಸುಮಾರು ಒಂದು 10 ಜನ ಸೇರಿ ಎಲ್ಲ ವೆಪನ್ಸ್ಕೊಂಡ್ರು ಕೆಡೋಕ್ಕಾಗಲ್ಲ ಅಂಥ ಒಂದು ಮರವನ್ನು ಕೆಡುವುದರ ಮೂಲಕ ನಮಗೆ ಒಂದು ದೊಡ್ಡ ಒಂದು ಸಾಧನೆಯನ್ನು ಮಾಡಿದರು. ಜೊತೆಗೆ ಅದು ಸ್ವಾಮೀಜಿಯವರು ಒಂದು ದೈಹಿಕ ಒಂದು ಕಸರತ್ತನ್ನು ಕೂಡ ತೋರಿಸುತ್ತೆ, ಆತ್ಮವಿಶ್ವಾಸ ಜೊತೆಗೆ ಅಚಲವಾದ ನಂಬಿಕೆಯನ್ನು ಕೂಡ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಹೀಗೆ ಸ್ವಾಮೀಜಿಯವರ ಬಗ್ಗೆ ನನಗೆ ಹೇಳಬೇಕು ಅಂತಂದರೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಸ್ವಾಮೀಜಿಯವರು ಇಂಥ ಒಂದು 10 ಹಲವು ಕಾರ್ಯಗಳು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಸ್ವಾಮೀಜಿಯವರಲ್ಲಿ ಎಂಥ ಒಂದು ಸಂಘಟನಾ ಶಕ್ತಿ ಇದೆ, ಅವರ ಒಂದು ಭಾಷಣದಲ್ಲಿ ಎಂಥ ಒಂದು ವಾಗ್ಮಿತ್ವ ಇದೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆದಂಥ ಒಂದು ಗುಲ್ಬರ್ಗದಲ್ಲಿ ನಡೆದಂಥ ಒಂದು ಬಾಂಬ್ಸೇಪ್ ಎನ್ನುವಂಥ ಒಂದು ಕಾರ್ಯಕ್ರಮದ ಒಂದು ಘಟನೆಯ ಸಾಕ್ಷಿ ಅಂತ ಹೇಳ್ಬೋದು. ಸುಮಾರು ಒಂದು 50,000 to 60,000 ಜನ ಅಖಿಲ ಭಾರತದಾದ್ಯಂತ ಒಂದು ಜನ ಬಂದಿದ್ರು. ಅದು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸಮುದಾಯ ನೌಕರರ ಒಕ್ಕೂಟದಂಥ ಒಂದು ಕಾರ್ಯಕ್ರಮ. ಅಂಥ ಒಂದು ಬಾಂಬ್ಸೇಪ್ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಯವರು ಒಂದು ಕೊಟ್ಟಂಥ ಒಂದು ಸ್ಪೀಚು, ಸೊ ಇಡೀ ಒಂದು ವಿಶ್ವಕ್ಕೆ ಬೆಳಕಾಗುವಂಥ ಒಂದು ಬಸವ ಧರ್ಮದ ಬಗ್ಗೆ ತಿಳಿಸಿಕೊಟ್ಟಾಗ ಅಲ್ಲಿರುವಂಥ ಒಂದು ಸುಮಾರು 50,000 ಜನ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಸ್ವಾಮೀಜಿಯವರಿಗೆ ಒಂದು ಅಭಿನಂದನೆ ಸಲ್ಲಿಸೋದಾಗಲಿ, ಆ ಚಪ್ಪಾಳೆಗಳ ತಟ್ಟುವುದರ ಮೂಲಕ ಸ್ವಾಮೀಜಿಯವರ ವಾಗ್ಮಿತ್ವವನ್ನು ಗುರುತಿಸಿದರು. ಜೊತೆಗೆ ಸ್ವಾಮೀಜಿಯವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದರು ಅಂತ ಹೇಳ್ಬೋದು. ಪೂಜ್ಯ ಸ್ವಾಮೀಜಿಯವರ ಒಂದು ವಾಕ್ಚಾತುರ್ಯ, ಒಂದು ಆ ವಾಗ್ಮಿತ್ವವನ್ನು ಇತ್ತೀಚೆಗೆ ನಾವು ಸುಮಾರು 50,000 to 60,000 ಜನ ಗುಲ್ಬರ್ಗದಲ್ಲಿ ನಡೆದಂಥ ಬಾಂಬ್ಸೇಪ್ ಕಾರ್ಯಕ್ರಮದಲ್ಲಿ ಗುರುತಿಸಿ ಸ್ವಾಮೀಜಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಅಂತ ಹೇಳ್ಬೋದು. ಅದು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಆಯೋಗದ ಒಂದು ಅಖಿಲ ಭಾರತ ಮಟ್ಟದ ನೌಕರರ ಒಂದು ಒಕ್ಕೂಟ ನಡೆಸಿದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಇಡೀ ಒಂದು ಸಮಾಜ ಹೇಗಿದೆ, ನಾವು ನೌಕರರು ಹೇಗಿದ್ದೀವಿ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರನ್ನು ನಾವು ಹೇಗೆ ನೋಡ್ತಾ ಇದ್ದೀವಿ, ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣನವರು
ಹೇಗೆ ನೋಡಿದ್ರು ಒಂದು ಕಲ್ಯಾಣ ರಾಜ್ಯವನ್ನು ಕಟ್ಟಿದರು ಅನ್ನೋದನ್ನು ಸುಶ್ರಾವವಾಗಿ ಹೇಳಿದಾಗ ನಿಜಕ್ಕೂ ಆ ಒಂದು 50,000 ಜನ ಎಲ್ಲರೂ ಒಂದು ಕಣ್ಣಂಚಿನಲ್ಲಿ ನೀರು ಬಂದಿತ್ತು. ಸ್ವಾಮೀಜಿ ನಮ್ಮ ಒಂದು ಹೃದಯವನ್ನು ತೆರೆಸಿದ್ರು ಅನ್ನುವಂಥ ಒಂದು ಒಕ್ಕೊರಲಿನ ಒಂದು ಭಾಷೆ, ಆ ಒಂದು ಭಾವನೆಗಳು ಅವರಲ್ಲಿ ಬಂತು. ಸೊ ಇಂಥ ಒಂದು ಸಾಕಷ್ಟು ಘಟನೆಗಳು ಪೂಜ್ಯ ಸ್ವಾಮೀಜಿಯವರ ಜೀವನದಲ್ಲಿ ನಡೆದಿದೆ. ಸಾಕಷ್ಟು ಜನರ ಮನ ಪರಿವರ್ತನೆಗಳನ್ನು ಸ್ವಾಮೀಜಿಯವರು ಮಾಡೋದರ ಜೊತೆಗೆ ಸಮಾಜದ ಓರೆಕೊರೆಗಳನ್ನು ತಿದ್ದುವುದರ ಜೊತೆಗೆ ಒಂದು ನಮ್ಮಂಥ ಒಂದು ಯುವ ಶಕ್ತಿಗೂ ಕೂಡ ಒಂದು ಸಚೇತಕ ಶಕ್ತಿಯಾಗಿ ನಿಂತಿದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಏನಾಗಲ್ಲ. ಚನ್ನಬಸವಾನಂದ ಸ್ವಾಮೀಜಿಯವರ ಒಂದು ಅಪೂರ್ವ ವಾಗ್ಮಿತ್ವ, ಸಂಘಟನಾ ಚಾತುರ್ಯತೆಯನ್ನು ಅರಿತಿರುವಂತಹ ಪೂಜ್ಯ ಮಾತಾಜಿಯವರು ಕುಂಬಳಗೂಡಿನ ಬಸವ ಗಂಗೋತ್ರಿಯಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠವನ್ನು ಸ್ಥಾಪಿಸುವುದರ ಮೂಲಕ ಆ ಒಂದು ಜ್ಞಾನಪೀಠದ ಪ್ರಪ್ರಥಮ ಪೀಠಾಧೀಶರನ್ನಾಗಿ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರನ್ನು ಆಯ್ಕೆ ಮಾಡಿದ್ದು ನಿಜಕ್ಕೂ ಒಂದು ಅರ್ಥಪೂರ್ಣವಾದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಕಳೆದ ವರ್ಷ ಆ ಒಂದು ಬಸವೋತ್ಸವದಲ್ಲಿ ನಾಡಿನ ಬಸವ ಭಕ್ತರೆಲ್ಲರೂ ಕೂಡ ಒಂದು ಸಾಕ್ಷಿಯಾಗಿ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರು ಜಗದ್ಗುರು ಪೀಠವನ್ನು ಅಲಂಕರಿಸುವ ಮೂಲಕ ನಿಜಕ್ಕೂ 12ನೇ ಶತಮಾನದ ಚನ್ನಬಸವಣ್ಣನವರಂತೆ ಒಂದು ಅಪೂರ್ವ ವಾಗ್ಮಿತ್ವವನ್ನು ಹೊಂದಿರುವಂತಹ ಚನ್ನಬಸವಾನಂದ ಸ್ವಾಮೀಜಿಯವರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ. ಇಂತಹ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಾಡಿನ ಸರ್ವಶ್ರೇಷ್ಠ ಜಂಗಮ ಪೊಂಗವರಲ್ಲಿ ಓರ್ವರಾಗಿರುವಂತಹ ಚನ್ನಬಸವಾನಂದ ಸ್ವಾಮೀಜಿಯವರು ಇದೀಗ ಬಸವ ನಾಡಿಗೆ ಒಂದು ವಿಶ್ವಕ್ಕೆ ಒಂದು 10 ಪ್ರವಚನಗಳ ಒಂದು DVD ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನಾವು ಎಲ್ಲರೂ ಅಪೇಕ್ಷೆ ಪಟ್ಟು ಆ ಒಂದು DVD ನಾವು ತಗೊಳ್ತಾ ಇದ್ದೀವಿ. ಯಾಕಂದ್ರೆ ಪೂಜ್ಯ ಸ್ವಾಮೀಜಿಯವರ ಒಂದು ನುಡಿ ಕೇವಲ ಅವರು ಪ್ರವಚನ, ಅವರು ಒಂದು ಫಿಸಿಕಲಿ ಅವ್ರ ಪ್ರೆಸೆನ್ಸ್ ಏನು ಬೇಕಿಲ್ಲ. ನಾವು ಎಲ್ಲೇ ಹೋದ್ರೂ ಕೂಡ, ಕಾರ್ನಲ್ಲಿ ಹೋದ್ರೂ ಕೂಡ, ಮನೆಯಲ್ಲಿದ್ದರೂ ಕೂಡ ನಾವು ಆ CD ಮೂಲಕ ಸ್ವಾಮೀಜಿಯವರನ್ನು ನೋಡ್ಬೋದು. ಸದಾ ಸ್ವಾಮೀಜಿಯವರು ನಮ್ಮೊಂದಿಗಿರಲಿ. ಅವರ ಒಂದು ಅತ್ಯುನ್ನತವಾದಂಥ ಒಂದು ಮಾತುಗಳು, ಅವರ ಒಂದು ತತ್ವ, ಅವರ ಸಮಾಜ ಒಂದು ಓರೆಕೊರೆಗಳನ್ನು ತಿದ್ದುವಂಥ ಒಂದು ಶಕ್ತಿ, ಆ ಒಂದು ತತ್ವಗಳು ನಮ್ಮೆಲ್ಲರಿಗೂ ಇರಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಪೂಜ್ಯ ಮಾತಾಜಿಯವರು ಸ್ವಾಮೀಜಿಯವರ ಒಂದು 10 ಪ್ರವಚನದ ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡಿಸ್ತಾ ಇದ್ದಾರೆ. ಸೊ ಅಂಥ ಒಂದು ಸ್ವಾಮೀಜಿಯ ಕುರಿತು ನನಗೆ ಒಂದು ಹೇಳಲಿಕ್ಕೆ ಪೂಜ್ಯ ಮಾತಾಜಿಯವರು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಜಗದ್ಗುರು ಪೂಜ್ಯ ಮಾತಾಜಿಯವರಿಗೂ ಹಾಗೂ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರಿಗೂ ಅನಂತ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ಶರಣು ಶರಣಾರ್ಥಿ. ಶ್ರೀ ಗುರು ಬಸವ ಲಿಂಗಾಯ ನಮಃ. ವಿಶ್ವ ಕಲ್ಯಾಣ ಮಿಷನ್ ಸಂಸ್ಥೆಯು ಪ್ರವಚನದ DVD ಸಮರ್ಪಿಸ್ತಾ ಇದೆ. ಪ್ರವಚನ ಅನ್ನುವಂತಹ ವಿಶೇಷವಾದ ವಾಗ್ಮಿತ್ವದ ಮೂಲಕವಾಗಿ ಪರಮ ಪೂಜ್ಯರಾದ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಅದ್ಭುತವಾದ ಒಂದು ಕ್ರಾಂತಿಯನ್ನೇ ಮಾಡಿದರು. ಧರ್ಮದ ಕಡೆಗೆ ಜನ ಬರೆದಾಗ ಧರ್ಮವನ್ನು ಅವರ ಕಡೆಗೆ ಒಯ್ಯಬೇಕು ಎನ್ನುವಂತಹ ವಿಶೇಷವಾದ ಘೋಷಣೆಯೊಡನೆ ನಾಡಿನಾದ್ಯಂತ ಪ್ರವಾಸವನ್ನು ಮಾಡಿ ಪ್ರವಚನಗಳನ್ನು ಮಾಡಿದರು. ಈ ಒಂದು ಪ್ರವಚನಗಳ ಪರಿಣಾಮ ಅನ್ನೋದು ಎಷ್ಟು ಪ್ರಮಾಣದಲ್ಲಿ ಆಯಿತು ಅಂತ ಹೇಳಿದರೆ, ಅವರು ಪ್ರವಚನ ನಡೀತಾ ಇದ್ದಂತಹ ಊರಿನಲ್ಲಿ ಇಡೀ ಊರು, ಶಾಲೆ, ಕಾಲೇಜು ಎಲ್ಲಿ ನೋಡಿದರೂ ಕೂಡ ಅದರದ್ದೇ ಸುದ್ದಿ, ಟಾಕ್ ಆಫ್ ದ ಟೌನ್ ಅನ್ನೋ ರೀತಿಯಲ್ಲಿ ಇರ್ತಾಯಿತ್ತು. ಮತ್ತು ಭಾಳಷ್ಟು ಜನಗಳ ಜೀವನವನ್ನು ಅದು ಪರಿವರ್ತನೆ ಮಾಡಿತು. ಪೂಜ್ಯರು ಪ್ರಾರಂಭ ಮಾಡಿದಂಥ ಈ ಪ್ರವಚನದ ಶೈಲಿಯನ್ನು ಅವರ ನಂತರ ನಾನು, ಈಗ ನಮ್ಮ ಅನೇಕ ಶಿಷ್ಯರುಗಳು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಪ್ರವಚನ ಅಂದರೆ ಒಂದು ರೀತಿಯಲ್ಲಿ ಇದು ಪ್ರಸಾದವಿದ್ದ ಹಾಗೆ, ಜ್ಞಾನದ ಪ್ರಸಾದ, ನೆತ್ತಿಯ ಪ್ರಸಾದ. ಶರೀರದ ಅನ್ನವನ್ನು ಉಣ್ಣುವುದರಿಂದ ಭೌತಿಕ ಶರೀರಕ್ಕೆ ಶಕ್ತಿ ಬಂದರೆ, ಈ ಜ್ಞಾನ ಪ್ರಸಾದದಿಂದ ಆತ್ಮಬಲ ವೃದ್ಧಿ ಆಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ, ಜೀವನಕ್ಕೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಹೀಗಾಗಿ ಪ್ರವಚನಗಳ ಮೂಲಕವಾಗಿ ಬಹಳ ದೊಡ್ಡ ಪರಿಣಾಮ ಸಮಾಜದ ಮೇಲೆ ಆಗುತ್ತೆ. ಇದಕ್ಕೆಲ್ಲ ಪ್ರೇರಕರು ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಅಂತ ತಿಳಿಸ್ತಾ, ಇಂಥ ಒಂದು ಪ್ರವಚನಗಳ ಒಂದು DVD CD ತಟ್ಟೆಗಳನ್ನು
ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಾಗ ಅದರಲ್ಲಿಯೂ ಶರಣಮೇಳ 25ನೇದು 25ನೇ ಶರಣಮೇಳಕ್ಕೆ 25 ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ಅನೇಕ ದಾನಿಗಳು ಮುಂದೆ ಬಂದರು. ಅವುಗಳನ್ನು ವೆಚ್ಚವನ್ನು ಭರಿಸಲಿಕ್ಕೆ ಮುಂದೆ ಬಂದು ಸಹಾಯವನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು 25ನೇ ಶರಣಮೇಳದಲ್ಲಿ ನಾವು 25 ಸಿಡಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ಇನ್ನು ಮುಂದೆ ನೀವು ಪ್ರವಚನವನ್ನು ಕೇಳಲಿದ್ದೀರಿ. ನಿಮ್ಮ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಹಾರೈಸಿ ಈ ಒಂದು ಧ್ವನಿ ಸುರುಳಿಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಶರಣು ಶರಣಾರ್ಥಿ. ಗುಲ್ಬರ್ಗ ರಾಷ್ಟ್ರೀಯ ಬಸವದಳದ ಮತ್ತಿಬ್ಬರು ಸಕ್ರಿಯ ಕಾರ್ಯಕರ್ತರು ಶರಣರಾದಂಥ ಆರ್ ಜಿ ಶೆಟ್ಗಾರ್ ಮತ್ತು ಶರಣ ಬಸವಂತರಾವ್ ಏರಿಯವರು, ಇವರಿಬ್ಬರು ಗಂಡ ಬೇರುಂಡದಂತೆ ಆಧ್ಯಾತ್ಮಿಕ ಒಂದು ಜೋಡಿ ಅಂತ ಹೇಳ್ಬೋದು. ನಮ್ಮದು ಯಾವುದೇ ಕೆಲಸಗಳಿದ್ದರೂ ಕೂಡ ಕೇವಲ ಒಂದು ಫೋನ್ನಲ್ಲಿ ತಿಳಿಸಿದರೆ ಸಾಕು, ಅಲ್ಲಿ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡುವಂಥ ನಿಷ್ಠೆಯವರದು. ಶರಣ ಆರ್ ಜಿ ಶೆಟ್ಕಾರ್ ಅವರು ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರೀಯ ಬಸ್ ದಳದ ಪ್ರಧಾನ ಕಾರ್ಯದರ್ಶಿ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವರು ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಸವಂತರಾವ್ ಏರಿಯವರು ಒಬ್ಬ ನಿಷ್ಠಾವಂತ ಶರಣರು. ಇವರೆಲ್ಲ ಪ್ರವಚನಗಳನ್ನು ಕೇಳಿ ಪ್ರಭಾವಿತರಾಗಿ ರಾಷ್ಟ್ರೀಯ ಬಸವದಳವನ್ನು ಪ್ರಾರಂಭ ಮಾಡಿದರು. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಅದನ್ನು ನಿರ್ವಹಿಸಿ ಇವತ್ತು ಒಂದು ಸುಂದರವಾದಂಥ ಬಸವ ಮಂಟಪ ನಿರ್ಮಾಣವಾಗಲಿಕ್ಕೆ ಇವರೆಲ್ಲರೂ ಕೂಡ ಭಾಳಷ್ಟು ದುಡಿದಿದ್ದಾರೆ. ಇಂದು ರೇವಣಪ್ಪ ಹೆಗ್ಗಣೆ ಅವರ ನೇತೃತ್ವದಲ್ಲಿ ಗುಲ್ಬರ್ಗ ಬಸವ ಮಂಟಪ ಸಾಗ್ತಾ ಇದೆ. ಈಗಾಗಲೇ ತಿಳಿಸಿದ ಹಾಗೆ ತೊಗರಿಬೇಳೆ ಮುಂತಾದಂಥದ್ದು ನಮ್ಮ ಶರಣಮೇಳಕ್ಕೆ ಬರುವುದೇ ಗುಲ್ಬರ್ಗಾದಿಂದ. ಆದ್ದರಿಂದ ಅದನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಸಂಗ್ರಹ ಮಾಡಬೇಕಾದ ಸಂದರ್ಭದಲ್ಲಿ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ರೇವಣಪ್ಪ ಹೆಗ್ಗಣೆಯವರು, ಆರ್ ಜಿ ಶೆಟ್ಕಾರ್ ಅವರು, ಬಸವಂತರಾವ್ ಏರಿಯವರು, ಇನ್ನೂ ಅನೇಕ ಶರಣರು, ರುಕ್ಕಪ್ಪ ಬಾಳಿಯವರು, ಹೀಗೆ ಇವರೆಲ್ಲರೂ ಸೇರಿ ಶರಣಮೇಳಕ್ಕೆ ಬೇಕಾಗುವಂಥ ತೊಗರಿ ಬೇಳೆಯನ್ನು ಸಂಗ್ರಹಿಸಿ ಕಳಿಸ್ಕೊಡ್ತಾರೆ. ಭಾಳ ಪುಣ್ಯದ ಕೆಲಸ. ಅದಕ್ಕಾಗಿ ಇವರೆಲ್ಲರಿಗೂ ಕೂಡ ಸೃಷ್ಟಿಕರ್ತ ಲಿಂಗದೇವ ಧರ್ಮಗುರು ಬಸವಣ್ಣನವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ಅನುಗ್ರಹಿಸಲಿ ಅಂಥೇಳಿ ನಾನು ಹಾರೈಸ್ತಾ ಇದ್ದೇನೆ.
ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಈ ವರ್ಷದ ಒಂದು ಶರಣ ಮೇಳ ವಿಶ್ವಗುರು ಬಸವಣ್ಣನವರ ವಿದ್ಯಾಭೂಮಿ ತಪೋಸ್ಥಾನ ಐಕ್ಯಕ್ಷೇತ್ರವಾಗಿರುವ ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ 1988ರಿಂದ ಪರಮಪೂಜ್ಯ ಬಸವಧರ್ಮ ಪೀಠದ ಪ್ರಪ್ರಥಮ ಪೀಠಾಧ್ಯಕ್ಷರಾಗಿದ್ದಂತಹ ಪ್ರವಚನ ಪಿತಾಮಹರಾದ ಪರಮಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಈಗಿನ ಬಸವಧರ್ಮದ ಪರಮೋಚ್ಚ ಪೀಠಾಧೀಶರು, ಅಪೂರ್ವ ವಾಗ್ಮಿಗಳು, ಕ್ರಾಂತಿಕಾರಿ ಧರ್ಮ ಪ್ರಸಾರಕರು ಆಗಿರ್ತಕ್ಕಂತಹ ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರುಗಳಾಗಿರುವ ಪರಮಪೂಜ್ಯ ಮಹಾಜಗದ್ಗುರು ಮಾತಾಜಿಯವರ ದಿವ್ಯ ಸನ್ನಿಧಿಯಲ್ಲಿ 1988ರಲ್ಲಿ ಮೊಟ್ಟ ಮೊದಲನೆಯ ಶರಣ ಮೇಳ ಪ್ರಾರಂಭವಾಯಿತು. ಶರಣ ಮೇಳ ಇದು ಯಾವುದೋ ಒಂದು ಜಾತ್ರೆ ಅಲ್ಲ, ಅಥವಾ ಇನ್ಯಾವುದೋ ಒಂದು ಜಾತಿ ಮತ ಪಂಥಕ್ಕೆ ಸಂಬಂಧಪಟ್ಟಂತಹ ಒಂದು ಹಬ್ಬವಲ್ಲ. ಇದು ಶರಣ ಮೇಳ ಉತ್ಸವ. ಜಾತಿ ಮತ ಪಂಥ ವರ್ಗ ವರ್ಣ ಲಿಂಗಭೇದವಿಲ್ಲದೆ ಪ್ರತಿಯೊಬ್ಬರೂ ಸಹ ಸಮಾವೇಶವಾಗಿ ಧರ್ಮಗುರು ಬಸವಣ್ಣನವರನ್ನು ಕೊಂಡಾಡಿ ಆ ಒಂದು ಧರ್ಮಕ್ಷೇತ್ರದಲ್ಲಿ ಹಾಡಿ ಪಾಡಿ ನಲಿತಕ್ಕಂತಹ ಶರಣರ ಹರ್ಷದ ಹಬ್ಬ ಶರಣ ಮೇಳ ಉತ್ಸವ. ಇದು ಒಂದು ಹೆಮ್ಮೆಯ ಸಂಗತಿ. ಇಂದು ಬರುವ ಒಂದು 2012ನೇ ಜನವರಿ 11ರಿಂದ 15ರವರೆಗೆ 25ನೇ ಶರಣ ಮೇಳ ಬೆಳ್ಳಿ ಹಬ್ಬ. ಈ ಬೆಳ್ಳಿ ಹಬ್ಬದ ನಿಮಿತ್ತ ಬಸವ ಧರ್ಮ ಪೀಠವು ಪರಮಪೂಜ್ಯ ಮಹಾಜಗದ್ಗುರು ಮಾತಾಜಿಯವರ ಸಂಕಲ್ಪದಂತೆ 35 ಈ ಒಂದು ಸಿಡಿಯನ್ನು, ಪ್ರವಚನದ ಸಿಡಿಗಳನ್ನು ಮಾಡುವ ಸಂಕಲ್ಪ ಹೊಂದಿದ್ದು ಈಗ ಅದು ಕಾರ್ಯತತ್ಪರವಾಗಿದೆ. ಇಂತಹ ಒಂದು ಸಿಡಿಯ ಒಂದು ಬಿಡುಗಡೆಗೆ, ಒಂದು ಸಿಡಿಯ ಒಂದು ಧನದಾಸೋಹ ಮಾಡಿರ್ತಕ್ಕಂತಹ ನಮ್ಮ 25 ವರ್ಷಗಳಿಂದ ರಾಷ್ಟ್ರೀಯ ಬಸವದಳದ ಕಾರ್ಯಕರ್ತರಾಗಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ತೋನು ಮಾನ ಧನದಿಂದ ಸಮಯ ದಾಸೋಹ ಮಾಡ್ತಾ ಇರುವಂತಹ ಶರಣರಂಥ RG ಶೆಟ್ಕರ್ ಅವರು, ರಾಷ್ಟ್ರೀಯ ಬಸವದಳದ ಪ್ರಧಾನ ಕಾರ್ಯದರ್ಶಿಗಳು ಗುಲ್ಬರ್ಗ, ಮತ್ತು ಶರಣರಾದಂತಹ ಬಸವಂತರಾವ್ ಏರಿಯವರು ಮತ್ತು ಅವರ ಕುಟುಂಬ ವರ್ಗದವರು, ಶರಣೆ ತೇಜಶ್ರೀ ಅವರು ಮತ್ತು ಅವರ ಮಕ್ಕಳು, ಶೆಟ್ಕಾರ್ ಅವರ ಪರಿವಾರ, ಮತ್ತು ಶರಣರಾದಂತಹ ಬಸವಂತರ ಏರಿಯವರು ಮತ್ತು ಶರಣೆ ಶ್ರೀದೇವಿ ಅವರು, ಅವರ ಧರ್ಮಪತ್ನಿಯವರು, ಅವರ ಪುತ್ರಿ ಶರಣೆ ದೀಪಾ, ಈ ಒಂದು ಪರಿವಾರ, ಇಬ್ಬರು ಕುಟುಂಬದ ವತಿಯಿಂದ ಈ ಒಂದು ಶೀಡಿಗೆ ಅವರು ಧನ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ಗುರು ಬಸವಣ್ಣನವರು, ಸೃಷ್ಟಿಕರ್ತ ಲಿಂಗದೇವ ಇನ್ನೂ ಹೆಚ್ಚು ಶಕ್ತಿ, ಆಯುಷ್ಯ, ಆರೋಗ್ಯವನ್ನು ಕೊಡಲಿ. ರಾಷ್ಟ್ರೀಯ ಬಸವಳದ ಸಂಘಟನೆ ಮತ್ತು ಶರಣ ಮೇಳದ ದಾಸೋಹಕ್ಕಾಗಿ ದುಡಿತಕ್ಕಂತಹ ಒಂದು ಶಕ್ತಿಯನ್ನು ಗುರು ಬಸವಣ್ಣನವರು ಕೊಡಲಿ ಅಂತ ತಿಳ್ಕೊಂಡು ನಾವು ಗುರು ಬಸವಣ್ಣನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣ ಬಂಧುಗಳೇ, ಶರಣು ಶರಣಾರ್ಥಿಗಳು. ಬಸವ ಧರ್ಮಪೀಠದ ಪರಮೋಚ್ಚ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪ್ರವಚನ ಪಿತಾಮಹ ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮಿಗಳ ಒಂದು ಪರಿಶ್ರಮದ ಫಲವಾಗಿ ಬಸವಾದಿ ಪ್ರಮತರ ತತ್ವಗಳನ್ನು ಪ್ರಚಾರ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿ 1988ರಲ್ಲಿ ಕೂಡಲ ಸಂಗಮದ ಪವಿತ್ರ ಕ್ಷೇತ್ರದಲ್ಲಿ ಶರಣ ಮೇಳವನ್ನು ಪ್ರಾರಂಭಿಸಿ ಇಲ್ಲಿಯವರೆಗೆ ನಿರಂತರವಾಗಿ 25 ಶರಣ ಮೇಳಗಳನ್ನು ಈ ವರ್ಷ ಜನವರಿ 2012 11ರಿಂದ 15ನೇವರೆಗೆ ಜರುಗತಕ್ಕಂಥ ಈ ಶರಣ ಮೇಳದ ನಿಮಿತ್ತವಾಗಿ ಈ ಪ್ರಚಾರದ ಮಾಧ್ಯಮವಾಗಿ ಪೂಜ್ಯ ಶ್ರೀ ಜಗದ್ಗುರು ಮಾತಾಜಿಯವರು ಇಲ್ಲಿವರೆಗೆ ಪ್ರವಚನ ಮತ್ತು ಗ್ರಂಥಗಳ ಮೂಲಕ, ಕ್ಯಾಸೆಟ್ಗಳ ಮೂಲಕ ಬಸವ ತತ್ವವನ್ನು ಪ್ರಚಾರ ಮಾಡಿದ್ದಾರೆ. ಇವತ್ತು ಜಗತ್ತಿನಾದ್ಯಂತ ಇಂದಿನ ಆಧುನಿಕ ಯುಗದಲ್ಲಿ ಕೂಡ ಪ್ರವಚನ ಮುಖಾಂತರ ಜನರಿಗೆ ಈ ಬಸವ ತತ್ವವನ್ನು ತಲುಪಬೇಕಾದರೆ, ಬಸವ ತತ್ವವನ್ನು ಪ್ರಚಾರವನ್ನು ಆಗಬೇಕಾದರೆ ಇವತ್ತು ವಿಡಿಯೋ ಕ್ಯಾಸೆಟ್ಗಳ ಮುಖಾಂತರ ಕೂಡ ಮಾಡ್ತಕ್ಕಂಥ ಒಂದು ಹೊಣೆಯನ್ನು ಹೊಂದಿ ಈ 25ನೇ ಶರಣ ಮೇಳದ ಬೆಳ್ಳಿ ಹಬ್ಬದ ನೆನಪಿಗಾಗಿ ಇವತ್ತು ಸುಮಾರು 35 ಕ್ಯಾಸೆಟ್ಗಳನ್ನು ಎಲ್ಲ ಬಸವಾದಿ ಪ್ರಮತರ ತತ್ವಗಳನ್ನು ಅಳವಡಿರ್ತಕ್ಕಂಥ ಈ ಪ್ರವಚನದ ಮಾಲೆಯನ್ನು ಇವತ್ತು ಬಿಡುಗಡೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿದ್ದಾರೆ. ಅದರಲ್ಲಿ ನಮಗೆ ಇಂಥ ಒಂದು ಅವಕಾಶವನ್ನು, ಈ ಕ್ಯಾಸೆಟ್ಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಮಾತಾಜಿಯವರು ಈ ಒಂದು ಸೇವೆಯನ್ನು ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಶರಣರಿಗೂ ಶರಣು ಶರಣಾರ್ಥಿಗಳು. ಬಸವ ಧರ್ಮಪೀಠವು ಮಾತಾಜಿಯವರು ಮತ್ತು ಅಪ್ಪಾಜಿಯವರ ನೇತೃತ್ವದಲ್ಲಿ ಪ್ರಾರಂಭಿಸಿ ಬಸವ ಧರ್ಮದ ಪ್ರಚಾರ ಕೈಂಕರ್ಯವನ್ನು ಕೈಗೊಂಡಿದ್ದು 1988ರಲ್ಲಿ ಮೊದಲನೇ ಶರಣಮೇಳ ಪ್ರಾರಂಭಿಸಿ ಬಸವ ಧರ್ಮದ ಪ್ರಚಾರದ ಒಂದು ಮಹತ್ತರ ಹೆಜ್ಜೆಯಿಂದ ಮುಂದುವರಿದರು. ನಂತರ
1992ರಲ್ಲಿ ರಾಷ್ಟ್ರೀಯ ಬಸವದಳ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ನಮ್ಮ ಎಲ್ಲ ಭಕ್ತಾದಿಗಳಲ್ಲಿಯೂ ಸಹ ಬಸವ ಧರ್ಮದ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟರು. ಆ ಕಾರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದಕ್ಕೆ ನಮ್ಮ ಒಂದು ಸೌಭಾಗ್ಯವೆಂದು ನಾನು ತಿಳಿದುಕೊಳ್ಳುತ್ತೇನೆ. ನಾವೆಲ್ಲ ಶರಣರು ಬಸವ ಧರ್ಮ ಪೀಠದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದು ಈಗ 25 ವರ್ಷದಿಂದ ನಿರಂತರವಾಗಿ ನಮಗೊಂದು ಅವಕಾಶ ಸಿಕ್ಕಿದ್ದು ಇದೊಂದು ನಮ್ಮ ಸೌಭಾಗ್ಯ. ಈಗ 25ನೇ ಶರಣಮೇಳದ ನಿಮಿತ್ತ ಮಾತಾಜಿಯವರು 25 CD ಗಳನ್ನು ತಯಾರಿಸಿದ್ದು, ಅದರಲ್ಲಿ ನಮಗೆ ಸಹಭಾಗಿತ್ವವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದು ಮತ್ತು ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರು ಪ್ರವಚನವನ್ನು ನೀಡಲಿದ್ದು ನಮಗೆ ಭಾಳ ಸಂತೋಷ ಸಂಗತಿಯಾಗಿದೆ. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಮಾತಾಜಿಯವರಿಗೂ ಮತ್ತು ಬಸವ ಧರ್ಮ ಪೀಠಕ್ಕೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸೃಷ್ಟಿಕರ್ತ ಲಿಂಗದೇವರನ್ನು, ವಿಶ್ವಗುರು ಮಹಾಮಾನವತಾವಾದಿ ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನು, ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರುಗಳಾಗಿರುವ ಪರಮಪೂಜ್ಯ ಮಹಾಜಗದ್ಗುರು ಮಾತಾಜಿಯವರನ್ನು ಸ್ಮರಿಸಿಕೊಂಡು ಎಲ್ಲ ಶರಣ ಬಂಧುಗಳೇ, ತಾಯಂದಿರೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಇಂದಿನ ದಿನ ನಾವು ಈ ಭವಬಂಧನ ಭವಪಾಶಕ್ಕೆ ಕಾರಣ ಏನು ಅಥವಾ ಮಾಯೆ ಎಂದರೇನು, ಆ ಮಾಯೆಯನ್ನು ಕಳೆದುಕೊಳ್ಳುವ ಬಗೆ ಹೇಗೆ ಅನ್ನುವಂತಹ ವಿಷಯವನ್ನು ನಾವು ಇವತ್ತು ದಿವಸ ನೋಡೋಣ. ಒಂದು ಕಡೆ ಗುರು ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಭವಬಂಧನ ಭವಪಾಶವಾದ ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ, ಹಿಂದಣ ಸಿರಿಯಲ್ಲಿ ಜಂಗಮವ ಮರೆದೆನಾಗಿ, ಅರಿದಡಿ ಸಂಸಾರ ಹೊದ್ದಲಿವೆನೆ ಲಿಂಗದೇವ. ಅನೇಕ ಜನ ತಮ್ಮ ತಮ್ಮ ಒಂದು ಅಭಿಪ್ರಾಯಗಳನ್ನು ಈ ಮಾಯೆ ಬಗ್ಗೆ ಮತ್ತು
ಭವಬಂಧನ ಭವಪಾಶದ ಬಗ್ಗೆ ಹೇಳ್ತಾ ಇರ್ತಾರೆ. ಈ ಒಂದು ಭವಬಂಧನಕ್ಕೆ ಕಾರಣ ಏನು ಮತ್ತು ಈ ಭವಬಂಧನ ಯಾಕಾಗ್ತದೆ ಅನ್ನುವಂತಹ ಈ ಒಂದು ಪಾಶಕ್ಕೆ ಕಾರಣ ಏನು ಅಂತ ಅನ್ನೋದನ್ನು ಇಲ್ಲಿ ವಿಶ್ವಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಮಾಯೆ ಅಂದ ತಕ್ಷಣ ಕೆಲವರು ಶುದ್ಧ ಅದ್ವೈತಿಗಳಲ್ಲಿ ಈ ಮಾಯೆ ಅನ್ನುವಂಥ ಪದಕ್ಕೆ ಒಂದು ಅರ್ಥವನ್ನು ಕೊಡ್ತಾರೆ. ಏನಂದರೆ ಈ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಈ ಬ್ರಹ್ಮ ಅಂದರೆ ಅವರ ದೃಷ್ಟಿಯಲ್ಲಿ ದೇವರು ಅಂತ. ಯಾಕೆ ಅಂತಂದರೆ ನಾವು ಬ್ರಹ್ಮನನ್ನು ದೇವರು ಅಂಥೇಳಿ ಒಪ್ಪೋದಿಲ್ಲ. ಏಕೆಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂಥದ್ದೊಂದು ಕಲ್ಪನೆ. ಅವರ ಪ್ರಕಾರ ಚತುರ್ಮುಖ ಬ್ರಹ್ಮ, ಅವ್ರಿಗೆ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಪೂಜ್ಯ ಮಾತಾಜಿಯವರು ಹೇಳ್ತಿರ್ತಾರೆ, ಚತುರ್ಮುಖ ಬ್ರಹ್ಮ ಅಂದರೆ ಈ ಟ್ರಾಫಿಕ್ ಪೊಲೀಸ್ ಆಗಲಿಕ್ಕೆ ಯೋಗ್ಯ ಅಂತ. ಏಕೆಂದರೆ 4 ಮುಖಗಳು, 4 ರಸ್ತೆಗಳಿಗೂ ಹೋದೊಂದು ಮುಖ ಹಿಂಗೆ ತಿರುಗೋದು, ಆ ಕಡೆ ಈ ಕಡೆ ಹೊಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಅದಕ್ಕಾಗಿ ಆ ಒಂದು ಕಾಲ್ಪನಿಕವಾದಂಥ ಬ್ರಹ್ಮನನ್ನು ನಾವು ನಂಬೋದಿಲ್ಲ. ಅವ್ರ ಪ್ರಕಾರ ಪರಬ್ರಹ್ಮ ಅಥವಾ ದೇವರಿಗೆ ಬ್ರಹ್ಮ ಅಂತ ಕರೆದಿದ್ದಾರೆ. ದೇವರು ಮಾತ್ರ ಸತ್ಯ, ಅವರ ದೃಷ್ಟಿಯಲ್ಲಿ ದೇವರು ಮಾತ್ರ ಸತ್ಯ, ತೋರುವ ಈ ಜಗತ್ತೆಲ್ಲವೂ ಕೂಡ ಮಿಥ್ಯ ಅಥವಾ ಸುಳ್ಳು ಅಂತನ್ನುವಂಥ ಮಾತನ್ನು ಶುದ್ಧ ಅದ್ವೈತಿಗಳು ಹೇಳ್ತಾ ಇದ್ದಾರೆ. ಆದರೆ ಗುರು ಬಸವಣ್ಣನವರು ಹಾಗಲ್ಲ, ಈ ತೋರುವ ಜಗತ್ತು ಕೂಡ ಸತ್ಯನೇ ಇದೆ. ಮತ್ತು ಈ ದೇವರು ಕೂಡ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಸೃಷ್ಟಿಕರ್ತನಾದಂತಹ ಪರಮಾತ್ಮ ಲಿಂಗದೇವ ಇರುವುದು ಕೂಡ ಸತ್ಯನೇ ಇದೆ. ಈ ಒಂದು ಪ್ರಪಂಚ ಅಥವಾ ಈ ಸೃಷ್ಟಿ ಇದು ಸುಳ್ಳಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಮಾಯೆ ಬೇರೆ ಮತ್ತು ಸಂಸಾರ ಹೇಯ ಅಂತನ್ನುವಂಥದ್ದು ಬೇರೆ, ಅಥವಾ ಈ ಜಗತ್ತು ಸುಳ್ಳು ಅನ್ನುವಂಥ ಒಂದು ವಿಷಯ ಬೇರೆ. ಈ ಬಗ್ಗೆ ಅನೇಕ ಉದಾಹರಣೆಗಳ ಸಹಿತವಾಗಿ ಪರಮ ಪೂಜ್ಯ ಪ್ರವಚನ ಪಿತಾಮಹರಾದಂತಹ ಲಿಂಗಾನಂದ ಮಹಾಸ್ವಾಮೀಜಿಯವರು ಹೇಳ್ತಾ ಇದ್ದರು. ಒಂದು ವಿಷಯವನ್ನು ನಾವಿಲ್ಲಿ ನೋಡಬೇಕು. ಈ ಸಂಸಾರ ಹೇಯ ಅಥವಾ ಒಂದು ಈ ಜಗತ್ತೊಂದು ಮಾಯೆ ಅಥವಾ ಸುಳ್ಳು ಅನ್ನುವಂಥದ್ದನ್ನು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿದಾಗ ಏನು ವ್ಯತ್ಯಾಸ ಕಂಡು ಬರ್ತಾ ಇದೆ ಅದ್ವೈತಿಗಳು ಹೇಳುವುದಕ್ಕೂ ಮತ್ತು ಗುರು ಬಸವಣ್ಣನವರು ಬಸವಾದಿ ಶರಣರು ಕೊಡ್ತಕ್ಕಂಥ ಒಂದು ವಿಚಾರಗಳಿಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಇವತ್ತಿನ ದಿವಸ ನೋಡೋಣ. ಒಂದು ಕಡೆ ಒಂದು ಉದಾಹರಣೆ, ಭಾಳ ಸುಂದರವಾದಂಥ ಒಂದು ಉದಾಹರಣೆ ಇದೆ. ಏನಂದರೆ, ಈಗ ಒಂದು ಸ್ಟೇಡಿಯಂ ಇರ್ತದೆ, ಯಾವುದೋ ಒಂದು ಕಂಠೀರವ ಕ್ರೀಡಾಂಗಣ ಅಥವಾ ನೆಹರು ಮೈದಾನ ಅಂತ ತಿಳ್ಕೊಳ್ರಿ, ಕ್ರೀಡಾಂಗಣ ಅಂತ ತಿಳ್ಕೊಳ್ರಿ, ನೆಹರು ಸ್ಟೇಡಿಯಮ್ಮು, ಈ ರೀತಿಯಲ್ಲಿ ಯಾವುದೋ ಒಂದು ಕ್ರೀಡಾಂಗಣ ಇದೆ. ಆ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಸ್ಪರ್ಧೆ ನಡೀತದೆ, ವಾಲಿಬಾಲ್ ಸ್ಪರ್ಧೆ ನಡೀತದೆ, ಫುಟ್ಬಾಲ್ ಸ್ಪರ್ಧೆ ನಡೀತದೆ. ಆವಾಗ ಆಟಗಾರರು ಬರ್ತಾರೆ, ಆಟ ಆಡ್ತಾರೆ, ಆ ನಂತರ ಹೋಗ್ತಾರೆ. ಆ ಆಟಗಾರರು ಬಂದಾಗ ಅಲ್ಲಿ ಸ್ಟೇಡಿಯಂದಲ್ಲಿ ಅಥವಾ ಕ್ರೀಡಾಂಗಣದಲ್ಲಿ ಆಟ ಇರ್ತದೆ. ಆ ಆಟಗಾರರು ಮನೆ ಕಡೆ ಹೋದಾಗ ಅಲ್ಲಿ ಆಟ ಇರೋದಿಲ್ಲ. ಆದರೆ ಆ ಗ್ರೌಂಡು, ಆ ಸ್ಟೇಡಿಯಂ ಮಾತ್ರ ಅಲ್ಲೇ ಇರ್ತದೆ. ಹೌದಲ್ರಿ? ಇದರಿಂದ ನಾವು ಆಟಗಾರರು ಇಲ್ಲ ಅಥವಾ ಅಲ್ಲಿ ಮ್ಯಾಚ್ ಇಲ್ಲ ಅಂದ ಮಾತ್ರಕ್ಕೆ ಅಲ್ಲಿ ಸ್ಟೇಡಿಯಂ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಭಾಳ ಒಂದು ಲಾಜಿಕ್ ಪಾಯಿಂಟ್. ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಅಪ್ಪಾಜಿಯವರು ಹೇಳ್ತಾಯಿದ್ರು, ಆ ಸ್ಟೇಡಿಯಂ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗೆ ಈ ದೇವರು ನಿರ್ಮಾಣ ಮಾಡಿರ್ತಕ್ಕಂತಹ ಸೃಷ್ಟಿಕರ್ತನಾದಂತಹ ಲಿಂಗದೇವ ಪರಮಾತ್ಮನು ನಿರ್ಮಾಣ ಮಾಡಿರ್ತಕ್ಕಂತಹ ಈ ಒಂದು ಬ್ರಹ್ಮಾಂಡ ಇದು ಸ್ಟೇಡಿಯಂ ಇದ್ದಾಗಿದೆ. ಇಲ್ಲಿ ಜೀವಾತ್ಮರುಗಳು ಬರ್ತಾರೆ. ಜೀವಾತ್ಮರುಗಳು ಅವ್ರು ಹುಟ್ಟಿದಾಗ, ಅಂದರೆ ಇಲ್ಲಿ ಸಂಸಾರ ಅಂತಕ್ಕಂಥದ್ದು ಹೇಗಿದಪ್ಪ ಅಂದರೆ, ಈ ಜೀವಾತ್ಮರು ಇದ್ದಾಗ ಸಂಸಾರ ಅನ್ನುವಂಥ ಆಟ ಇರ್ತದೆ. ಜೀವಾತ್ಮರುಗಳು ಇಲ್ಲದೇ ಇದ್ದಾಗ ಆಟ ಇರೋದಿಲ್ಲ. ಆದರೆ ಈ ಒಂದು ಬಯಲು, ಏನು ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಬ್ರಹ್ಮಾಂಡ ಸೃಷ್ಟಿ ಇದೆ, ಇದು ಇಲ್ಲೇ ಇರ್ತದೆ, ಸ್ಟೇಡಿಯಂ ಇದ್ದಂಗೆ ಇರ್ತದೆ. ನಾವು ಆಟಗಾರರು ಇಲ್ಲ ಅಂದ ಮಾತ್ರಕ್ಕೆ ಸ್ಟೇಡಿಯಂ ಇಲ್ಲ ಅಥವಾ ಕ್ರೀಡಾಂಗಣ ಇಲ್ಲ ಅಂತಲ್ಲ. ಮಕ್ಕಳು ಈಗ ಶಾಲೆ ರಜೆ ಇದ್ದ ದಿವಸ ಶಾಲೆಗೆ ಹೋಗಿದ್ದೇನಮ್ಮ ಅಂತ ಕೇಳಿದ್ರೆ, ಈಗ ಕಲ್ಯಾಣಿ, ನೀಲಂಬಿಕೆ ಇವರೆಲ್ಲ ಏನು ಹೇಳ್ತಾರೆ, ಶಾಲೆಗೆ ಹೋಗಿದ್ದೇನಮ್ಮ ಅಂದರೆ ಇವತ್ತು ಶಾಲೆ ಇಲ್ಲ ಅಂತ ಹೇಳ್ತಾರೆ. ಶಾಲೆ ಇಲ್ಲ ಅಂದರೆ ಶಾಲೆ ಅಲ್ಲೇ ಇರ್ತದೆ, ಆದರೆ ರಜೆ ಇರ್ತದೆ, ಅದು ಕ್ಲಾಸ್ ನಡೀತಾ ಇರಲ್ಲ ಅಷ್ಟೇ. ಹಾಗೆ ಈ ಜಗತ್ತೇ ಸುಳ್ಳು ಅಂತ ಹೇಳಿದ್ರೆ ಶಾಲೆನೇ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಅಲ್ಲಿ ಬಿಲ್ಡಿಂಗ್ನೂ ಇಲ್ಲ, ಏನೂ ಇಲ್ಲ ಅಂತ ಅನ್ನಂಗೆ ಆಗುತ್ತೆ. ಅದಕ್ಕಾಗಿ ಗುರು ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಸಂಸಾರ ಹೇಯ ಅಂತ ಹೇಳ್ತಾರೆ ವಿನಃ ಜಗತ್ತು ಮಿಥ್ಯ ಅಂತ ಹೇಳೋದಿಲ್ಲ, ಈ ಜಗತ್ತು ಸುಳ್ಳು ಅಂತ ಹೇಳೋದಿಲ್ಲ. ಯಾಕೆಂದರೆ ಈ ಮರ್ತ್ಯಲೋಕ ಅನ್ನೋದು ಒಂದು ಕರ್ತಾರನ ಕಮ್ಮಟ, ವರ್ಕ್ಶಾಪ್ ಇದು. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ತಾರೆ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲೋದಿಲ್ಲ ಅನ್ನುವಂಥ ಮಾತನ್ನು ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಸಂಸಾರ ಹೇಯ ಅಂದ್ರೆ ಏನು ಅಂತಂದ್ರೆ, ಗುರು ಬಸವಣ್ಣವ್ರು ಕೊಟ್ಟಂಥ ಒಂದು ಪರಮಾತ್ಮನೆಡೆಗೆ ನಾವು ಈ ಜೀವಾತ್ಮ ಸಾಗಬೇಕಾದ್ರೆ
6 ಸ್ಥಳಗಳನ್ನು ಕೊಡ್ತಾರೆ. ಅದರ ಬಗ್ಗೆ ನಾನು ಹೆಚ್ಚು ಈ ಸಂದರ್ಭದಲ್ಲಿ ಹೇಳೋದಿಲ್ಲ. 6 ಸ್ಥಳಗಳ ಬಗ್ಗೆ ಮತ್ತೊಂದು ಸಬ್ಜೆಕ್ಟ್ ಇದೆ. ಅದು ನಾವು 6 ಸ್ಥಳಗಳು ಗುರು ಬಸವಣ್ಣವ್ರು ಕೊಟ್ಟಂಥವು ಯಾವ್ಯಾವು ಅಂದರೆ, ಮೊದಲನೇದಾಗಿ ಭಕ್ತ ಸ್ಥಳ, ಎರಡನೇದು ಮಹೇಶ್ವರ ಸ್ಥಳ, ಮೂರನೇದು ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಈ 6 ಸ್ಥಳಗಳು. 6 ಸ್ಥಳಗಳಲ್ಲಿ ಮೊಟ್ಟ ಮೊದಲನೇದು ಯಾವುದಪ್ಪ? ಮೊದಲನೇ ಕ್ಲಾಸು 1ನೇ ತರಗತಿ ಯಾವುದು ಅಂದರೆ ಭಕ್ತ ಸ್ಥಳ. ಈ ಭಕ್ತ ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಿಪ್ರೇಟ್ರಿ ಸ್ಥಳಗಳು, ಪೂರ್ವ ಸಿದ್ಧತಾ ಸ್ಥಳಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು 1ನೇ ಕ್ಲಾಸಿಗೆ ಮಕ್ಕಳು ಹೋಗೋದಕ್ಕಿಂತ ಮೊದಲು KG, ನರ್ಸರಿ, ಪ್ಲೇ ಹೋಮ್ ಎಲ್ಲ ಇರ್ತಾವಲ್ಲ, ಆ ರೀತಿಯಲ್ಲಿ ಇನ್ನೂ 8 ಸ್ಥಳಗಳನ್ನು ನಾವು ನೋಡ್ತಾ ಇದ್ದೀವಿ. ಮುಖ್ಯವಾಗಿ 8 ಸ್ಥಳಗಳು. ಆ ಒಂದು ಪ್ರಿಪ್ರೇಟ್ರಿ ಪೂರ್ವ ಸಿದ್ಧತಾ ಸ್ಥಳಗಳಲ್ಲಿ 8 ಸ್ಥಳಗಳಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು. ಮೊದಲನೇದು ಯಾವುದಪ್ಪ ಅಂದರೆ ಪಿಂಡ ಸ್ಥಳ, ಎರಡನೇದು ಯಾವುದು ಅಂದರೆ ಪಿಂಡ ಜ್ಞಾನ ಸ್ಥಳ, ಮೂರನೇದು ಸಂಸಾರಹೇಯ ಸ್ಥಳ, ನಾಲ್ಕನೇದು ಗುರುಕಾರುಣ್ಯ ಸ್ಥಳ, ಐದನೇದು ವಿಭೂತಿ ಸ್ಥಳ, ಆರನೇದು ಪಂಚಾಕ್ಷರಿ ಸ್ಥಳ, ಏಳನೇದು ಲಿಂಗಧಾರಣ ಸ್ಥಳ, ಎಂಟನೇದು ತಾಮಸ ನಿರಸನ ಸ್ಥಳ. ಈ 8 ಪೂರ್ವ ಸಿದ್ಧತಾ ಸ್ಥಳಗಳನ್ನು ದಾಟಿ ನಾವು ಭಕ್ತ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಒಮ್ಮೆಲೆ ಭಕ್ತರಾಗ್ಲಿಕ್ಕೆ ಬರೋದಿಲ್ಲ. ಮೊದಲನೇದು ಯಾವುದಪ್ಪ ಅಂದರೆ ಪಿಂಡ ಸ್ಥಳ. ಹಾಗೆ ಪಿಂಡ ಸ್ಥಳ ಅಂದರೆ ಏನು, ಇದರ ಒಂದು ಇದು ತಿಳ್ಕೊಳ್ಳೋಣ. ನಾವು ಈ ಸಂಸಾರ ಹೇಯ ಸ್ಥಳ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಈ ಪೂರ್ವ ಸಿದ್ಧತಾ ಸ್ಥಳಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ ಅಂಥೇಳಿ ಆ ವಿಷಯ ನಾನು ತಗೊಳ್ತಾ ಇದ್ದೀನಿ. ಮೊದಲನೇದಾಗಿ ಪಿಂಡ ಸ್ಥಳ. ಪಿಂಡ ಸ್ಥಳ ಅಂತಂದರೆ ಮನುಷ್ಯ ಈ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆತ್ಮ ಇದೆ. ಮ್ಯಾನ್ ಈಸ್ ಎ ಕಂಪೋನೆಂಟ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಅಂತ ತಿಳ್ಕೊಂಡು ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ದೇಹ, ಮನಸ್ಸು ಮತ್ತು ಆತ್ಮ ಅನ್ನುವಂಥ 3 ಘಟಕಗಳಿಂದ ಆಗಿದ್ದಾನೆ. ಆ ಒಂದು 3 ಘಟಕಗಳಲ್ಲಿ ದೇಹ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ದೇಹ ಇದೆ. ಯಾವುದ್ರ ಭೇದ ಇಲ್ಲ. ನಾವು ಪ್ರತಿಯೊಬ್ಬರು ಕೂಡ ದೇಹ ಇದೆ, ಪ್ರತಿಯೊಬ್ಬರಲ್ಲೂ ಕೂಡ ಮನಸ್ಸಿದೆ, ಆಮೇಲೆ ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮ ಅನ್ನೋದಿದೆ. ನಾವು ಈಗ ಎಲ್ಲರಿಗೂ ನಾವು ಎದುರಿಗೆ ನೋಡ್ತಾ ಇದ್ದೀವಿ. ಎಲ್ಲರಿಗೂ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಎಲ್ಲನೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇದೆ, ದೇಹ ಇದೆ. ಆಮೇಲೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮನಸ್ಸು ಕೂಡ, ನಮಗೆ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಮನುಷ್ಯನಿಗೆ ಆಟ ಆಡಿಸ್ತಕ್ಕಂಥದ್ದು, ಕೆಲಸ ಮಾಡಿಸ್ತಕ್ಕಂಥದ್ದು ಎಲ್ಲನೂ ಕೂಡ ಮನಸ್ಸೇ ಮಾಡ್ತಾ ಇರ್ತದೆ. ಹೌದಲ್ಲ? ಇವತ್ತು ನಾವು ಪ್ರವಚನಕ್ಕೆ ಹೋಗಬೇಕು, ರೆಡಿಯಾಗಿದ್ದೆ, ನಾನು ಪ್ರವಚನಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಹೋಗಬೇಕು ಅಂತ ರೆಡಿಯಾಗಿದ್ದೆ, ಯಾಕೋ ಮನಸ್ಸು